ಕಲಘಟಗಿ ಪಟ್ಟಣದಲ್ಲಿ ಪ್ರತಿಭಟನೆಯ ವೇಳೆ ಗಲಾಟೆ ಆಗಿದೆ. ಪ್ರತಿಭಟನಾಕಾರರನ್ನ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ ವ್ಯಕ್ತಿಯೋರ್ವ. ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾದಂತ ಮಾಹಿತಿ. ಧರಣಿಯ ವೇಳೆ ಈ ವ್ಯಕ್ತಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾನೆ. ಪ್ರತಿಭಟನಾಕಾರರಿಗೆ ಈ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಆ ವ್ಯಕ್ತಿ. ಹೋರಾಟಗಾರರಿಗೆ ಪ್ರಶ್ನೆ ಮಾಡಿದ ಅನ್ಯ ಕೋಮಿನ ವ್ಯಕ್ತಿ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಿದ್ದಾರೆ. ಏಕಾಏಕಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಥಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ಹೋರಾಟಗಾರರು ಆತನಿಗೆ ಥಳಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗಲಾಟೆ ಆಗ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ. ಪ್ರತಿಭಟನಾಕಾರರು ಅಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಲಘಟಗಿ ಪಟ್ಟಣದಲ್ಲಿ ವ್ಯಕ್ತಿಯೋರ್ವ ಬಂದು ವಕ್ಫ್ ಆಸ್ತಿ ಅವರ ಅಪ್ಪಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಿಭಟನಾ ನಿರತರು ಆ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ವ್ಯಕ್ತಿಯೋರ್ವ ಬಂದು ಪ್ರಶ್ನೆ ಮಾಡ್ತಾನೆ. ಆತ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಆಗ ಪ್ರತಿಭಟನಾಕಾರರು ಮತ್ತೆ ಆ ವ್ಯಕ್ತಿ ನಡುವೆ ಗಲಾಟೆ ಆಗತ್ತೆ. ಥಳಿಸ್ತಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು. ಆಗ ಅಲ್ಲಿದ್ದಂಥ ಪೊಲೀಸರು ಅವರನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಸರಿ ಕಲಘಟಗಿ ಪಟ್ಟಣದಲ್ಲಿ ಪ್ರತಿಭಟನೆಯ ವೇಳೆ ಗಲಾಟೆ ಆಗಿದೆ. ಪ್ರತಿಭಟನಾಕಾರರನ್ನ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ ವ್ಯಕ್ತಿಯೋರ್ವ. ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾದಂತ ಮಾಹಿತಿ. ಧರಣಿಯ ವೇಳೆ ಈ ವ್ಯಕ್ತಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾನೆ. ಪ್ರತಿಭಟನಾಕಾರರಿಗೆ ಈ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಆ ವ್ಯಕ್ತಿ. ಹೋರಾಟಗಾರರಿಗೆ ಪ್ರಶ್ನೆ ಮಾಡಿದ ಅನ್ಯ ಕೋಮಿನ ವ್ಯಕ್ತಿ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಿದ್ದಾರೆ. ಏಕಾಏಕಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಥಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ಹೋರಾಟಗಾರರು ಆತನಿಗೆ ಥಳಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗಲಾಟೆ ಆಗ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ. ಪ್ರತಿಭಟನಾಕಾರರು ಅಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಲಘಟಗಿ ಪಟ್ಟಣದಲ್ಲಿ ವ್ಯಕ್ತಿಯೋರ್ವ ಬಂದು ವಕ್ಫ್ ಆಸ್ತಿ ಅವರ ಅಪ್ಪಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಿಭಟನಾ ನಿರತರು ಆ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ವ್ಯಕ್ತಿಯೋರ್ವ ಬಂದು ಪ್ರಶ್ನೆ ಮಾಡ್ತಾನೆ. ಆತ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಆಗ ಪ್ರತಿಭಟನಾಕಾರರು ಮತ್ತೆ ಆ ವ್ಯಕ್ತಿ ನಡುವೆ ಗಲಾಟೆ ಆಗತ್ತೆ. ಥಳಿಸ್ತಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು. ಆಗ ಅಲ್ಲಿದ್ದಂಥ ಪೊಲೀಸರು ಅವರನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಸರಿ ಕಲಘಟಗಿ ಪಟ್ಟಣದಲ್ಲಿ ಪ್ರತಿಭಟನೆಯ ವೇಳೆ ಗಲಾಟೆ ಆಗಿದೆ. ಪ್ರತಿಭಟನಾಕಾರರನ್ನ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ ವ್ಯಕ್ತಿಯೋರ್ವ. ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾದಂತ ಮಾಹಿತಿ. ಧರಣಿಯ ವೇಳೆ ಈ ವ್ಯಕ್ತಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾನೆ. ಪ್ರತಿಭಟನಾಕಾರರಿಗೆ ಈ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಆ ವ್ಯಕ್ತಿ. ಹೋರಾಟಗಾರರಿಗೆ ಪ್ರಶ್ನೆ ಮಾಡಿದ ಅನ್ಯ ಕೋಮಿನ ವ್ಯಕ್ತಿ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಿದ್ದಾರೆ. ಏಕಾಏಕಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಥಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ಹೋರಾಟಗಾರರು ಆತನಿಗೆ ಥಳಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗಲಾಟೆ ಆಗ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ. ಪ್ರತಿಭಟನಾಕಾರರು ಅಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಲಘಟಗಿ ಪಟ್ಟಣದಲ್ಲಿ ವ್ಯಕ್ತಿಯೋರ್ವ ಬಂದು ವಕ್ಫ್ ಆಸ್ತಿ ಅವರ ಅಪ್ಪಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಿಭಟನಾ ನಿರತರು ಆ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ವ್ಯಕ್ತಿಯೋರ್ವ ಬಂದು ಪ್ರಶ್ನೆ ಮಾಡ್ತಾನೆ. ಆತ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಆಗ ಪ್ರತಿಭಟನಾಕಾರರು ಮತ್ತೆ ಆ ವ್ಯಕ್ತಿ ನಡುವೆ ಗಲಾಟೆ ಆಗತ್ತೆ. ಥಳಿಸ್ತಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು. ಆಗ ಅಲ್ಲಿದ್ದಂಥ ಪೊಲೀಸರು ಅವರನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಸರಿ
ಕಲಘಟಗಿ ಪಟ್ಟಣದಲ್ಲಿ ಪ್ರತಿಭಟನೆಯ ವೇಳೆ ಗಲಾಟೆ ಆಗಿದೆ. ಪ್ರತಿಭಟನಾಕಾರರನ್ನ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ ವ್ಯಕ್ತಿಯೋರ್ವ. ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾದಂತ ಮಾಹಿತಿ. ಧರಣಿಯ ವೇಳೆ ಈ ವ್ಯಕ್ತಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾನೆ. ಪ್ರತಿಭಟನಾಕಾರರಿಗೆ ಈ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಆ ವ್ಯಕ್ತಿ. ಹೋರಾಟಗಾರರಿಗೆ ಪ್ರಶ್ನೆ ಮಾಡಿದ ಅನ್ಯ ಕೋಮಿನ ವ್ಯಕ್ತಿ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಿದ್ದಾರೆ. ಏಕಾಏಕಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಥಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ಹೋರಾಟಗಾರರು ಆತನಿಗೆ ಥಳಿಸಿದ್ದಾರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗಲಾಟೆ ಆಗ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ. ಪ್ರತಿಭಟನಾಕಾರರು ಅಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಲಘಟಗಿ ಪಟ್ಟಣದಲ್ಲಿ ವ್ಯಕ್ತಿಯೋರ್ವ ಬಂದು ವಕ್ಫ್ ಆಸ್ತಿ ಅವರ ಅಪ್ಪಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಿಭಟನಾ ನಿರತರು ಆ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ವ್ಯಕ್ತಿಯೋರ್ವ ಬಂದು ಪ್ರಶ್ನೆ ಮಾಡ್ತಾನೆ. ಆತ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಆಗ ಪ್ರತಿಭಟನಾಕಾರರು ಮತ್ತೆ ಆ ವ್ಯಕ್ತಿ ನಡುವೆ ಗಲಾಟೆ ಆಗತ್ತೆ. ಥಳಿಸ್ತಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು. ಆಗ ಅಲ್ಲಿದ್ದಂಥ ಪೊಲೀಸರು ಅವರನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳೋ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಸರಿ ಕಲಘಟಗಿ ಪಟ್ಟಣದಲ್ಲಿ ಪ್ರತಿಭಟನೆಯ ವೇಳೆ ಗಲಾಟೆ ಆಗಿದೆ. ಪ್ರತಿಭಟನಾಕಾರರನ್ನ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ ವ್ಯಕ್ತಿಯೋರ್ವ. ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾದಂತ ಮಾಹಿತಿ. ಧರಣಿಯ ವೇಳೆ ಈ ವ್ಯಕ್ತಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾನೆ. ಪ್ರತಿಭಟನಾಕಾರರಿಗೆ ಈ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ. ವಕ್ಫ್ ಆಸ್ತಿ ಏನು ಅವರ ಅಪ್ಪಂದ ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಆ ವ್ಯಕ್ತಿ. ಹೋರಾಟಗಾರರಿಗೆ ಪ್ರಶ್ನೆ ಮಾಡಿದ ಅನ್ಯ ಕೋಮಿನ ವ್ಯಕ್ತಿ ಪ್ರತಿಭಟನಾಕಾರರಿಂದ ವ್ಯಕ್ತಿಗೆ ಥಳಿಸಿದ್ದಾರೆ. ಏಕಾಏಕಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಥಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ಹೋರಾಟಗಾರರು ಆತನಿಗೆ ಥಳಿಸಿದ್ದಾರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಗಲಾಟೆ ಆಗ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ. ಪ್ರತಿಭಟನಾಕಾರರು ಅಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಲಘಟಗಿ ಪಟ್ಟಣದಲ್ಲಿ ವ್ಯಕ್ತಿಯೋರ್ವ ಬಂದು ವಕ್ಫ್ ಆಸ್ತಿ ಅವರ ಅಪ್ಪಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಪ್ರತಿಭಟನಾ ನಿರತರು ಆ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸ್ಥಳದಲ್ಲಿದ್ದಂಥ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ವ್ಯಕ್ತಿಯೋರ್ವ ಬಂದು ಪ್ರಶ್ನೆ ಮಾಡ್ತಾನೆ. ಆತ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಆಗ ಪ್ರತಿಭಟನಾಕಾರರು ಮತ್ತೆ ಆ ವ್ಯಕ್ತಿ ನಡುವೆ ಗಲಾಟೆ ಆಗತ್ತೆ. ಥಳಿಸ್ತಾರೆ ಅವರೆಲ್ಲರೂ ಕೂಡ ಸೇರ್